ಶ್ರೀನಿವಾಸ್ ದಾಸ್ಕರ್ಪನ್ನು ಗೆಲ್ಲಿಸಿ ಅಂತ ಬರಬೇಕು ಅನ್ನೋ ಒಂದು ಛಲದಿಂದಲೂ ನಾವು ಅದೀವಿ. ಈ ಸತಿ ಖಂಡಿತವಾಗಿ ಅವ್ರಿಗೆ ಸೋಲು ಖಚಿತ. ಬಿಜೆಪಿ ಗೆಲ್ಲುವುದು ಖಚಿತ. ಪ್ರತಿ ಬೂತ್ ಲೆವೆಲ್ಗೆ ಇಳಿದು ಸೋಲಿಸುವ ಕೆಲಸ ಮಾಡ್ತೀವಿ. ಸೆಕ್ಯುಲರಿಸಮ್ ಅಂತ ಹೇಳ್ತಾರೆ, ಆದರೆ ಇಲ್ಲಿ ಸೆಕ್ಯುಲರಿಸಮ್ ಕಂಡಿಲ್ಲ ಸರ್. ನಮಗೆ ಖಂಡಿತವಾಗಿ ಇಲ್ಲಿ ನಮಗೆ ಅನ್ಯಾಯವಾಗಿದೆ. ಎಷ್ಟು ದುಡ್ಡು ಖರ್ಚು ಮಾಡಿದ್ರು ಏನೂ ಆಗಲ್ಲ. ಸುರ್ಜೇವಾಲಾ ಮತ್ತೆ ಡಿ ಕೆ ಶಿವಕುಮಾರ್ ಅಂತ ಕುತ್ಕೊಂಡು ಟಿಕೆಟ್ ಕೇಳಿದ್ದೀರಾ, ನಿಮ್ಮ ಮಾತಿಗೆ ಬೆಲೆ ಕೊಟ್ಟಿಲ್ಲ, ನಾವು ಕಣ್ಣಾರೆ ನೋಡಿದ್ದೀವಿ. ಆದ ಕಾರಣ ನಾವು ನಿಮ್ಮೊಂದು ಕಳಕಳಿಯಿಂದ ಮನವಿ ಮಾಡ್ತಿದ್ವಿ, ಯಾವುದೇ ಕಾರಣಕ್ಕೆ ಈ ಬಾರಿ ಪ್ರಚಾರಕ್ಕೆ ನೀವು ಬರಬಾರ್ದು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಸರ್, ನಮ್ಮ ಹೆಸರು ಸಣ್ಣಮ್ಮತಪ್ಪ ಅಂತೇಳಿ. ನಾವು ತುಂಬ ವರ್ಷಗಳಿಂದಲೂ ನಾವು ಅಮಲಿ ಕೆಲಸನೇ ಮಾಡ್ಕೊತ ಬರ್ತಿರೋದು. ಈ ನಮ್ಮ ದಾಸಗರಪ್ಪನವರಾದರು, ಶ್ರೀನಿವಾಸ್ ಅವ್ರ ತಂದೆ ದಾಸಗರಪ್ಪನವರಾದರು ಅಮಲಿ ಕೆಲಸ ಮಾಡ್ಕೊಂಡು ಅವರು ಅದರಲ್ಲಿ ಶ್ರಮಿಕವಾಗಿ ಕಷ್ಟಪಟ್ಟು ಮೇಲೆ ಬಂದು ಇದರೊಳಗೆ ಒಂದು ಪಕ್ಷ ಅಂತ ಸೇರ್ಕೊಂಡು ಅದರಲ್ಲಿ ನಗರಸಭಾ ಸದಸ್ಯರಾಗಿ ದಾವಣಗೆರೆ ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರನೂ ಮಾಡಿರೋಂಥ ವ್ಯಕ್ತಿ. ಆ ಉದ್ದೇಶದಿಂದ ಇವರು ಶ್ರೀನಿವಾಸ ಅವರು ಸಣ್ಣವರಿದ್ದಕ್ಕಿಲ್ಗೂ ಪಕ್ಷದಿಂದ ಇದನ್ನು ದುಡಿದು ಅವರು ಕಷ್ಟಪಟ್ಟು ಮೇಲೆ ಬಂದು ಜನಗಳನ್ನ ಹಿತೈಷಿಗಳನ್ನ ಎಲ್ಲ ಸಹಬಾಲದಿಂದ ಎಲ್ಲ ಹೊಂದಾಣಿಕೆಯಿಂದ ತಗೊಂಡೋಗಿ ಇದರಿಂದ ಸಹಬಾಳ್ವೆಯಿಂದ ನಡೆಸ್ಕೊಂಡು ಬಂದರೆ ಅದಕ್ಕೆ ಅವರು ಕಷ್ಟ ಪ್ರತಿಫಲ ಸಿಕ್ಕದೆ, ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಸಿಕ್ಕದೆ. ಈ ಟಿಕೆಟು ಆಗಿರೋದ್ರಿಂದ ನಾವು BJP ದಕ್ಷಿಣ ವಲಯದಲ್ಲಿ ಶ್ರೀನಿವಾಸ್ ದಾಸ್ಕರ್ಪನ್ನು ಗೆಲ್ಲಿಸಿ ಅಂತ ಬರಬೇಕು ಅನ್ನೋ ಒಂದು ಛಲದಿಂದಲೂ ನಾವು ಅದೀವಿ. ಅದರಲ್ಲೂ ನಮ್ಮ ಹಮಾಲರ ಸಂಘದ ವತಿಯಿಂದಲೂ ನಾವು ಇನ್ನೂ ಮುನ್ನುಗ್ತಾ ಇದ್ದೀವಿ. ಯಾಕೆಂದರೆ ಒಬ್ಬ ಶ್ರಮಿಕನ ಮಗಗೆ ಒಂದು ಬಯಸದೆ ಬಂದ ಭಾಗ್ಯ ರೀತಿ ಒಳಗೆ ಬಂದೈತೆ, ಸಿಕ್ಕೈತೆ. ಆದ್ದರಿಂದ ನಾವು ಮುಂದೆ ನಿಂತು ಭಾರಿ ಹೋರಾಟವನ್ನು ಮಾಡಿ ಬಹುಮತದಿಂದ ಜಯಶರನ್ನಾಗಿ ತರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಹೊಂದಿದ್ದೀವಿ ಸರ್. ಗೆಲ್ಲುವಂಥ ನಿರೀಕ್ಷೆಗಳು ಇದೆ ಸರ್. ಭಾಳ ವರ್ಷಗಳಿಂದಲೂ BJP ದಕ್ಷಿಣ ಭಾಗದಲ್ಲಿ ಸೋತ್ಕಂತಲೇ ಬಂದೈತೆ. ಯಾರೇ ನಿಂತರೂ ಜಾಧವ್ ಸರ್ ಆಗಲಿ, ಅಜಯ್ ಸರ್ ಆಗಲಿ, ಇನ್ನಿತರೆ 2-3 ಬಾರಿ ನಿಂತ್ಕೊಂಡು ಸೋತಿರೋಂಥ ವ್ಯಕ್ತಿಗಳು ಇದ್ದಾರೆ. ಅದು ಶಾಮನೂರು ಅಜ್ಜರು ಇರೋದರಿಂದ ಒಲವನ್ನು ತೋರ್ಕೊಂತ ಬಂದರು. ಈ ಸರಿ ಈ ಭಾಗದಲ್ಲಿ BJP ಗೆಲ್ಲುವುದು ಖಚಿತ ಅನ್ನೋ ಒಂದು ನಮ್ಮಲ್ಲಿದೆ. ಈ ಬಾರಿಗೆ ದುಡ್ಡೆಲ್ಲ ವರ್ಕ್ ಆಗಲ್ಲ ಅಂತೀರಾ? ಈಗ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಅನೌನ್ಸ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ರೂಪಾಯಿ ಎಲ್ಲ ವರ್ಕ್ ಆಗಲ್ಲ ರೀ ಸರ್. ಯಾಕೆಂದರೆ ಅವರು ವಯಸ್ಸು ಚಿಕ್ಕದೈತೆ. ಅವರಿಗೆ ಸುಮಾರು ಇನ್ನು ಮುಂದೆ 15-20 ವರ್ಷ ಬಿಟ್ಟರು ಅವ್ರಿಗೇನೋ ಅವಕಾಶಗಳು ಅದಾವೆ. ಆ ಒಂದು ಉದ್ದೇಶದಿಂದ ಇವರಿಗೆ ಬಂದೈತೆ. ಇದು ಒಂದು ನಾವು ಗೆಲ್ಲಿಸ್ಕೊಬೇಕು ಅಂತಂದೇಳಿ ಎಲ್ಲ ಮತ ಬಾಂಧವರಲ್ಲಿ ಮನವಿ ಮಾಡ್ತಾರೆ. ಅಂದರೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಲಿಲ್ಲ, ಸಮರ್ಥ ಅವ್ರಿಗೆ ಟಿಕೆಟ್ ಅಂದರೆ ಏನು ಹೇಳ್ತೀರಿ? ಈ ಸತಿ ಖಂಡಿತವಾಗಿ ಅವ್ರಿಗೆ ಸೋಲು ಖಚಿತ. SSM ಫ್ಯಾಮಿಲಿಗೆ ಸೋಲು ಖಚಿತ. ಇಲ್ಲಿ ಏನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಯುವಕರು ಏನೋ ಒಂದು ಪ್ರತಿಜ್ಞೆ ಮಾಡಿಬಿಟ್ಟಿದ್ದಾರೆ, ಈ ಬಾರಿ ಹೇಗಾದರೂ ಮಾಡಿ ಕಾಂಗ್ರೆಸ್ನ ಸೋಲಿಸಲೇಬೇಕಂತೇಳಿ. ಅದಕ್ಕೆ ಹೇಗೆ ಸರ್? ಯಾಕಂದರೆ ನಿಮ್ಮ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಯಿತು ಅಂತೇಳಿ ಅದನ್ನು ನಿರ್ಧಾರ ಮಾಡಿದರೆ? ಖಂಡಿತ ಅನ್ಯಾಯ ಆಗಿದೆ. ಪ್ರತಿ 30-40 ವರ್ಷ ಆಯಿತು ದುಡ್ಕೊಂಡು ಬರಾಕತ್ತಾರೆ. ಆದ್ರೂ ನಮಗೆ ಕೇಳಿದ್ರು ನಾವು ಏನು ಕೆಲಸ ಮಾಡಿವಿ ನಮ್ಗೆ ಕೂಲಿ ಕೊಡಿ ಅಂತ ಕೇಳ್ತಿದ್ದೀವಿ. ಆ ಕೂಲಿ ಕೊಡಲ್ಲ, ಕಿಸ್ಕೊಂಡು ಬರೋದು ಗೊತ್ತಿದೆ. ಈ ಸತಿ ನಾವು ಏನು ಮಾಡಬೇಕು ಎಲ್ಲ ನಮ್ಮ ಸಮಾಜದ ಮುಖಂಡರೆಲ್ಲ ಸೇರಿ ಕುಂತೆಲ್ಲ ಮಾತುಕತೆ ನಡೀತಾ ಇದೆ. ಇವತ್ತು ರಾತ್ರಿ ಡಿಸ್ಕಷನ್ ಆಗುತ್ತೆ. ಅದ್ರ ಏನು ನಮ್ಮ ಸಮಾಜದ ಎಲ್ಲರೂ ಸೇರಿ ಏನು ತೀರ್ಮಾನ ಮಾಡುತ್ತೆ ಆ ತೀರ್ಮಾನಕ್ಕೆ ಬದ್ಧವಾಗಿ ನಾವು ಯುವಕರೆಲ್ಲ ಇದ್ದೀವಿ ಸಮಾಜದ ಜೊತೆ. ನಾವು ಖಂಡಿತ ಅವ್ರಿಗೆ ನಾವು ಪ್ರತಿ ಬೂತ್ ಲೆವೆಲಿಗೆ ಇಳಿದು ನಾವು ಸೋಲಿಸುವ ಕೆಲಸ ಮಾಡ್ತೀವಿ. ಅಂದರೆ ನಿಮ್ಮ ಪ್ರಮುಖರು ಈ ನಿಮ್ಮ ಸಮುದಾಯದವರು ಇಲ್ಲಪ್ಪ ಇದೊಮ್ಮೆ ಆಗಲಿ ಬಿಡಿ, ಇದೊಮ್ಮೆ ಓಟ್ ಹಾಕಿಬಿಡಿ ಕಾಂಗ್ರೆಸ್ಗೆ ಅಂತ ಏನಾದರೂ ಹೇಳಿದರೆ ಏನು ಮಾಡ್ತಾರೆ ಯುವಕರು? ಇಲ್ಲ, ಖಂಡಿತ ಆಗಲ್ಲ, ಖಂಡಿತ ಆಗಲ್ಲ. ಯುವಕರೆಲ್ಲ ಅವ್ರು SSM ಫ್ಯಾಮಿಲಿಗೆ ಸೋಲಿಸ್ಬೇಕಂತ ಅದೀವಿ. ಖಂಡಿತ ನಿರ್ಧಾರ ಮಾಡೀವಿ, ಸೋಲಿಸ್ತೀವಿ. ಏನು ಶತಾಗತ ಅವರು ಏನೋ ಸ್ಟ್ರಾಟಜಿ ಮಾಡಿ ಏನೋ ದುಡ್ಡು ಕೊಟ್ಟರು, ಏನೋ ಮಾಡಿದ್ರು, ಏನೋ ಈ ರೀತಿ ಈ ಬಾರಿಗೆ ಆ ರೀತಿ ವರ್ಕ್ ಆಗಲ್ಲ ಅಂತೀರಾ? ಇಲ್ಲ, ಖಂಡಿತ ವರ್ಕ್ ಆಗಲ್ಲ. ಅವರು ಎಷ್ಟು ದುಡ್ಡು ಖರ್ಚು ಮಾಡಿದ್ರು ಏನೂ ಆಗಲ್ಲ. ಈ ಬಾರಿ ಕಾಂಗ್ರೆಸ್ನ ಸೋಲಿಸೋದು ಪಕ್ಕ ಅಂತೀರಾ? ಖಂಡಿತ ಪಕ್ಕ. ಅಂದರೆ ನಿಮ್ಮ ಅಲ್ಪಸಂಖ್ಯಾತರಿಂದ ಈಗ ಸಾದಿಕ್ ಪೈಲ್ವಾನ್ ಅವರು ಈಗಾಗಲೇ ನಾಮಿನೇಷನ್ ಮಾಡಿದ್ದಾರೆ. ಅವರು ಕನ್ನಡದಲ್ಲಿ ಉಳಿತಾರಂತ ಏನಾದರೂ ಭರವಸೆ ಇದೆಯಾ? ಭರವಸೆ ಇದೆ, ಕನ್ನಡದಲ್ಲಿ ಇಳಿತಾರಂತ ಭರವಸೆ ಇದೆ. ಅವ್ರಿಗೆಲ್ಲ ಕುಂತು ಮಾತಾಡಿ ಇನ್ನೊಂದು ಸತಿ ಇವತ್ತು ರಾತ್ರಿ ಮಾತಾಡ್ತಾರಂತ ಹೇಳಿದ್ದಾರೆ ನಮ್ಮ ಸಮಾಜದ ಮುಖಂಡರು. ನಿಂತು ಇಂಡಿಪೆಂಡೆಂಟ್ ಆಗಿ ಅವ್ರಿಗೆ ನಿಲ್ಲಿಸಿ ಅವ್ರಿಗೆ ಗೆಲ್ಲಿಸುವ ಕೆಲಸ ಮಾಡ್ತೀವಿ. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಲಿಲ್ಲ,
ಸರ್ ಈ ಬಾರಿ ಖಂಡಿತವಾಗಿಯೂ ನೀವು ಹೇಳ್ದಂಗೆ ಮೋಸ ಆಗಿದೆ, ನಮ್ಮ ಸಮುದಾಯಕ್ಕೆ ಮೋಸವಾಗಿದೆ. ಯಾವುದೇ ಕಾರಣಕ್ಕೂ ಈ ಬಾರಿ ನಾವು ನಮ್ಮ ಅಣ್ಣ ಹೇಳ್ದಂಗೆ ಅವರೇ ಎಲ್ಲ ಮಾತು ಹೇಳಿದ್ದಾರೆ. ಈಗ ಆಲ್ರೆಡಿ ನಾವು ಹೇಳೋದೇನೂ ಬೇಕಾಗಿಲ್ಲ, ಆಲ್ರೆಡಿ ನಮ್ಮ ಅಣ್ಣವ್ರು ಹೇಳಿದ್ದಾರೆ. ಈ ಬಾರಿ ಖಂಡಿತವಾಗಿಯೂ ನಮ್ಮ ಸಮಾಜದಕ್ಕೆ ನಮ್ಮ ಜನರಿಗೆ ನಮ್ಮ ಹಕ್ಕನ್ನು ಕಿತ್ಕೊಂಡಿದ್ದಾರೆ. ಪಾರ್ಟಿ ಎಲ್ಲಿದ್ರೂ ಯಾವುದೇ ಮೈಕ್ ಹಿಡಿದ್ರೂ ಎಲ್ಲೇ ಹೇಳಿದ್ರು ಸಾಮಾಜಿಕ ನ್ಯಾಯ, ಸೋಷಿಯಲ್ ಡೆಮೋಕ್ರಸಿ ಮತ್ತು ನಾವು ಸೆಕ್ಯುಲರಿಸಮ್ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಸೆಕ್ಯುಲರಿಸಮ್ ಕಂಡಿಲ್ಲ ಸರ್. ನಮಗೆ ಖಂಡಿತವಾಗಿ ಇಲ್ಲಿ ನಮಗೆ ಅನ್ಯಾಯವಾಗಿದೆ. ಯಾವುದೇ ಕಾರಣಕ್ಕೆ ಈ ಬಾರಿ ನಾವು ಬಿಟ್ಕೊಡಲ್ಲ ಸರ್. ಯಾವುದೇ ಇರಲಿ, ನಾವು ಬಗ್ಗೋದು ಇಲ್ಲ, ನಾವು ಹಿಂದೆ ಸರಿಯೋದು ಇಲ್ಲ. ನಮ್ಮ ಸಮಾಜ ಪರವಾಗಿ ಯುವಕರು ನಾವು ಏನಿದ್ರು ಮುಂದೆ ಬಂದು ಈ ಬಾರಿ ಯಾವುದೇ ಕಾರಣಕ್ಕೆ ಸೋಲ್ಸಿರ್ತೀವಿ ಸರ್. ಈ ಬಾರಿ ಯಾವುದೇ ಕಾರಣಕ್ಕೂ ನಾವು ಹಿಂದೆ ಸರಿಯಲ್ಲ ಸರ್. ನಾನು ಮೊನ್ನೆ ಮೀಟಿಂಗಿಗೆ ಹೋಗಿದ್ದಾಗ ಬೆಂಗಳೂರಾಗೆ ನಾನು ಇದ್ದೆ, ಮುಂದ್ಗಡೆ ಇದ್ದೆ. ನಮ್ಮ ಸಮಾಜದ ನಾಯಕರು, ಸ್ಟೇಟ್ ಲೀಡರ್ಸ್ ಏನಿದ್ದಾರೆ ಅವರು ಸುರ್ಜೇವಾಲಾ ಮತ್ತು ಡಿ ಕೆ ಶಿವಕುಮಾರ್ ಹತ್ತಿರ ಕುತ್ಕೊಂಡಿದ್ರು, ಎಲ್ಲ ಒಂದೇ ಸ್ಟೇಜ್ನಲ್ಲಿ ಕುತ್ಕೊಂಡ್ರು. ಅವರು ಕೇಳಿದ್ರು ಸರ್. ಅವರಿಗೂ ನಾನು ಇಲ್ಲಿಂದ ಧನ್ಯವಾದಗಳು. ನಮ್ಮ ಯುವಕರ ಪರವಾಗಿ ನಾನು ನಮ್ಮ ಸಮಾಜಕ್ಕೆ ನೀವು ಭಾಳ ಗಟ್ಟಿಯಾಗಿ ಕೇಳಿದ್ದೀರಾ, ಆದರೂ ನಿಮ್ಮ ಮಾತಿಗೆ ಬೆಲೆ ಕೊಟ್ಟಿಲ್ಲ ಕಾಂಗ್ರೆಸ್ ಪಕ್ಷ. ನಿಮ್ಮನ್ನು ನಾವು ಯಾವುದೇ ಕಾರಣಕ್ಕೂ ನಿಮ್ಮ ಬೆಲೆಗೆ ನಾವು ಹಿಂದೆ ಅದೀವಿ. ಯಾವುದೇ ಕಾರಣಕ್ಕೆ ಈ ಬಾರಿ ಕಾಂಗ್ರೆಸ್ನ ಸೋಲಿಸ್ತೀವಿ. ಎಸ್ ಸರ್, ಇನ್ನೊಂದು ಅಲ್ಪಸಂಖ್ಯಾತರು ಬರೀ ಮತ ಬ್ಯಾಂಕ್ ರೀತಿ ಅಷ್ಟೇ ಬಳಕೆ ಮಾಡ್ತಾರೆ ಕಾಂಗ್ರೆಸ್ನವ್ರು ಅಂತ ಸರ್. ಖಂಡಿತವಾಗಿ ಅವ್ರು ಹಂಗೆ ತಿಳ್ಕೊಂತಾರೆ. ಆದರೆ ಈ ಬಾರಿ ನಾವು ಆ ಥರ ತೋರಿಸಲ್ಲ ಸರ್, ಆ ಥರ ಆಗಕ್ಕೆ ಕೊಡಲ್ಲ. ಅವ್ರು ತಿಳ್ಕೊಂಡಿರ್ಬೋದು ನಾವು ಒಂದು ಅಲ್ಪಸಂಖ್ಯಾತರು ವೋಟ್ ಬ್ಯಾಂಕ್ ಅಂತ. ನಾವು ಯಾವುದೇ ಕಾರಣಕ್ಕೂ ಈ ಬಾರಿ ವೋಟ್ ಬ್ಯಾಂಕ್ ಅಂತ ನಾವು ಏನು ವೋಟ್ ಬ್ಯಾಂಕು ಏನು ತೋರಿಸ್ತೇವೆ ನಾವು ತೋರಿಸ್ತೀವಿ ಸರ್. ಈ ಬಾರಿ ಕೆಳಮಟ್ಟದಲ್ಲಿ ಹಿಡ್ದು ಬೂತ್ ಲೆವೆಲಾಗಿ ಕೆಲಸ ಮಾಡಿ ನಾವು ತೋರಿಸ್ತೀವಿ ಸರ್. ಈ ಬಾರಿ ಏನು ವೋಟ್ ಬ್ಯಾಂಕು ಏನಂತ ಅವ್ರು ತಿಳ್ಕೊಬೇಕು ಸರ್. ಅಂದರೆ ಈ ಬಾರಿ ಯುವಕರು ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಏನು ಮಾಡ್ಬೇಕಂತೇಳಿ ಆಲ್ರೆಡಿ ಇವಾಗ ಸರ್. ಖಂಡಿತವಾಗೂ 100% ಯುವಕರು ಆಲ್ರೆಡಿ ಡಿಸೈಡ್ ಮಾಡಿದ್ದಾರೆ ಏನು ಮಾಡಬೇಕು ಏನಿಲ್ಲ ಮುಂದಿನ ಏನಿದೆ ಅಂತ ಆಲ್ರೆಡಿ ಡಿಸೈಡ್ ಆಗಿಬಿಟ್ಟಿದೆ. ಯುವಕರು ಯಾವುದೇ ಕಾರಣಕ್ಕೆ ಹಿಂಜರಿಯೋಗಿಲ್ಲ ಸರ್. ಈ ಸಲ ಯಾವುದೇ ಕಾರಣಕ್ಕೆ ಸೋಲ್ಸ್ತೀವಿ ಸರ್ ಈ ಬಾರಿ. ಅಕಸ್ಮಾತ್ CM ಅವರು ಅಂದರೆ ಇಲ್ಲಿರ್ತಕ್ಕಂಥ ಜಮೀರ್ ಅಹ್ಮದ್ ಖಾನ್ ಅವ್ರನ್ನ ಇಲ್ಲಿ ದಕ್ಷಿಣ ವಿಧಾನಸಭೆಗೆ ಕಳಿಸಿ ಇಲ್ಲಿರ್ತಕ್ಕಂಥ ಮನವೊಲಿಸುವಂಥ ಪ್ರಯತ್ನ ಮಾಡಿದರೆ ಯುವಕರು ಮಾತು ಕೇಳ್ತಾರಂತೀರಾ? ಸರ್, ನಾನು ಒಂದೇ ಒಂದು ಮಾತು ಹೇಳೋದು ನಮ್ಮ ಯುವಕರ ಪರವಾಗಿ ಒಂದೇ ನಮ್ಮ ಲೀಡರ್ಸಿಗೆ ಮೊನ್ನೆ ಏನದು ಸುರ್ಜೇವಾಲಾ ಮತ್ತು ಡಿ ಕೆ ಶಿವಕುಮಾರ್ ಅಂತ ಕುತ್ಕೊಂಡು ಟಿಕೆಟ್ ಕೇಳಿದ್ದೀರಾ, ನಿಮ್ಮ ಮಾತಿಗೆ ಬೆಲೆ ಕೊಟ್ಟಿಲ್ಲ, ನಾವು ಕಣ್ಣಾರೆ ನೋಡಿದ್ದೀವಿ. ಆದ ಕಾರಣ ನಾವು ನಿಮ್ಮೊಂದು ಕಳಕಳಿಯಿಂದ ಮನವಿ ಮಾಡ್ತಿದ್ವಿ, ಯಾವುದೇ ಕಾರಣಕ್ಕೆ ಈ ಬಾರಿ ಪ್ರಚಾರಕ್ಕೆ ನೀವು ಬರಬಾರ್ದು. ದಾವಣಗೆರೆ ಸೌತಿಗೆ ಖಂಡಿತವಾಗಿ ನಿಮ್ಮನ್ನು ಕೈ ಜೋಡಿಸಿ ಹೇಳ್ತೀನಿ, ಕೈ ಜೋಡಿಸಿ ನಿಮ್ಮಲ್ಲಿ ಕೇಳ್ಕೊತೀನಿ. ಈ ಬಾರಿ ಖಂಡಿತವಾಗಿ ಯಾವುದೇ ಕಾರಣಕ್ಕೂ ನಮ್ಮ ಸಮುದಾಯದ ಲೀಡರ್ಸ್ ಏನು ನಮ್ಮನ್ನು ನೀವು ಟಿಕೆಟ್ ಕೇಳಿದ್ದೀರಾ, ನಿಮ್ಮ ಮಾತಿಗೂ ಕೂಡ ನೀವು ಅವರು ಕಾಂಗ್ರೆಸ್ ಪಕ್ಷದವರು ಬೆಲೆ ಕೊಟ್ಟಿಲ್ಲ, ಹೈಕಮಾಂಡ್ ಬೆಲೆ ಕೊಟ್ಟಿಲ್ಲ. ಈ ಬಾರಿ ಯಾವುದೇ ಕಾರಣಕ್ಕೆ ನೀವು ಸೌತಿಗೆ ಬರಕೂಡದು. ಆದರೆ ಬಂದರೂ ಕೂಡ ನಾವು ಅವ್ರ ಮಾತು ತಗೊಳಲ್ಲ ಸರ್. ಈ ಬಾರಿ ಖಂಡಿತವಾಗಿ ನಾವು ಸೋಲ್ಸ್ತೀವಿ ಸರ್. ಎಲ್ಲೋ ಒಂದು ಕಡೆ ನಿಮ್ಮದೇ ಅಲ್ಪಸಂಖ್ಯಾತ ನಾಯಕರು, ಪ್ರಮುಖರು, ಕೆಲವೊಂದಿಷ್ಟು ಜನ ಏನು SS ಮಲ್ಲಿಕಾರ್ಜುನ್ ಅವ್ರ ಜೊತೆ ಹೋಗಿ DCM ಮತ್ತು CM ಅವ್ರಿಗೆ ಭೇಟಿಯಾಗಿ ಒಂದು ನಿಯೋಗ ಹೋಗಿತ್ತು. ಆದರೆ ಅದು ಕೂಡ ಅಲ್ಪಸಂಖ್ಯಾತ ನಾಯಕರಲ್ಲ, ಅವ್ರು ಹೇಗೆ ಸರ್ ಇದರಲ್ಲಿ? ಯಾಕಂದರೆ ಮಾಜಿ ಕಾರ್ಪೊರೇಟರ್ ಇದ್ದಾರೆ, ಸಾಕಷ್ಟು ಜನ ಇದ್ದಾರಲ್ಲ. ಸರ್, ಅವರು ಯಾರ ಪರವಾಗಿ ಹೋಗಿದ್ದಾರೆ ಗೊತ್ತಿಲ್ಲ ಸರ್, ನಮ್ಮನ್ನು ಗೊತ್ತಿಲ್ಲ. ನಾವು ಸಮಾಜದ ಪರವಾಗಿದ್ದೀವಿ. ನಮ್ಮ ಕಣ್ಣಿಗೆ ಕಾಣಿಸ್ತಿದೆ, ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ತಿದೆ ಅಂತ ನಮಗೆ ಕಾಣಿಸ್ತಿದೆ, ಮುಂದೆ ನಮ್ಮ ಫ್ಯೂಚರ್ ಕಾಣಿಸ್ತಿದೆ. ನಾವು ಯಾವುದೇ ಕಾರಣಕ್ಕೆ ಬಿಟ್ಕೊಳ್ಳೋ. ಅವ್ರದ್ದು ಅದು ವೈಯಕ್ತಿಕ, ಎಲ್ಲಿ ಹೋಗಿದ್ದಾರೆ ಎಲ್ಲಿ ಗೊತ್ತಿಲ್ಲ ಸರ್. ಆದರೂ ಅವ್ರು ಹೋಗಿದ್ದಾರಲ್ಲ, ಅವ್ರು ತಪ್ಪೋದು. ಅವರು ಬರಬೇಕಾಗಿತ್ತು ಸಮುದಾಯ ಪರವಾಗಿ. ಅವರಿಗೂ ಸಹ ಒಂದು ಸ್ವಲ್ಪ ಸಮುದಾಯದ ನೋಡಬೇಕು ಏನಂತ ಫ್ಯೂಚರ್ ಏನ್ಲಿ ನಮ್ಮ ಯುವಕರದ್ದು ಏನು ಮಾಡ್ತಿದ್ದಾರೆ ಅಂತ. ನಮ್ಮ ಮಾತಿಗೆ ಹೋಗಲಿ, ಅವ್ರ ವೈಯಕ್ತಿಕ. ನಾವು ಯಾವುದೇ ಕಾರಣಕ್ಕೂ ಹಿಂದೆ ಸರಿಯಲ್ಲ ಸರ್. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.